ಭಾರತದಲ್ಲಿ ಆಗ್ತಾ ಇದೆ. ಅಮೆರಿಕದಲ್ಲಿ 2% ಇದೆ, ಯುರೋಪ್ನಲ್ಲಿ 2% ಇದೆ, ಚೈನಾದಲ್ಲಿ 4% ಇದೆ. ಆದರೆ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಬೆಳೆದಿರುವಂಥ ಆರ್ಥಿಕತೆ ಭಾರತದಲ್ಲೇ. ಅದಕ್ಕೆ ಕಾರಣ ನರೇಂದ್ರ ಮೋದಿಯವರು ಮತ್ತು ಅವರ ಒಂದು ಕಾರ್ಯಕ್ರಮಗಳು ಮತ್ತು ಅವರ ಯೋಜನೆಗಳು. ಅದನ್ನೆಂದೂ ಮರ್ತಿಲ್ಲ. ಆದರೆ ನಮ್ಮ ಭಾರತದ ಐಡೆಂಟಿಫಿಕೇಶನ್ ಎದರಲ್ಲಿದೆ? ನಮ್ಮ ಭಾರತದ ಗುರುತು ನಮ್ಮ ದೊಡ್ಡ ಪ್ರಮಾಣದಲ್ಲಿರುವಂಥ ಸಂಸ್ಕಾರ ಸಂಸ್ಕೃತಿಯಲ್ಲಿದೆ. ಸೋಮನಾಥ್ ಟೆಂಪಲ್ಲು ನಮ್ಮ ಪುರಾತನಕ್ಕೆ, ಇತಿಹಾಸಕ್ಕೆ ಮತ್ತು ನಮ್ಮ ಸಂಸ್ಕೃತಿಯ ಮತ್ತು ಧರ್ಮದ ಸಂಕೇತ. ಅದನ್ನು ಕಟ್ಟಿ 75 ವರ್ಷ ಆದಾಗ ಯಾವ ರೀತಿ ಸೋಮನಾಥ್ ಟೆಂಪಲ್ಲು 3 ಬಾರಿ ಅದರ ಮೇಲೆ ದಾಳಿಯಾಗಿ ಅದನ್ನು ನಾಶ ಮಾಡುವಂಥ ಪ್ರಯತ್ನ ಆದರೂ ಕೂಡ ಮತ್ತೆ ಹೆಂಗೆ ಎದ್ದು ನಿಂತಿದೆ, ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ದೇಶ ಇದರ ಮೇಲೆ ದಾಳಿ ಮಾಡಿದ್ರು. ಹಲವಾರು ಜನ ದಾಳಿ ಮಾಡಿದ್ದಾರೆ, ದಾಳಿಕೋರರಿದ್ದರು. ಆದರೂ ಕೂಡ ಎದ್ದು ನಿಂತಿದೆ ಭಾರತ. ನವ ಭಾರತವು ಎದ್ದು ನಿಂತಿದೆ, ಹಿಂದಿನ ಭಾರತವು ಕೂಡ ಎದ್ದು ನಿಂತಿದೆ. ವಿರಾಸತ್ತನ್ನು ಜನರಿಗೆ ಸ್ಫೂರ್ತಿಯನ್ನು ಕೊಡೋ ಸಲುವಾಗಿ ಪ್ರಧಾನಮಂತ್ರಿ ಹೋಗಿದ್ದಾರೆ. ಇದೆಲ್ಲ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗಲ್ಲ. ಪಾದಯಾತ್ರೆಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ರಾಜ್ಯ ನಾಯಕರು? ಅಲ್ಲ, ಅವ್ರು ರಾಜ್ಯ ನಾಯಕರ ಪ್ರಶ್ನೆ ಇಲ್ಲ, ಹಂತವಾಗಿ ಮಾಡಬೇಕನ್ನುವಂಥದ್ದು. ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶ ಮಾಡ್ತೀವಿ. ಮತ್ತು ಅಲ್ಲಿ ನಡೆದಿರುವಂಥ ಘಟನೆ ಸತ್ಯಾಸತ್ಯ ಬಹಿರಂಗವಾಗಿ ಅದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಸಭೆ ಮಾಡ್ತಾ ಇದ್ದೀವಿ. ಬರುವಂಥ ದಿನಗಳಲ್ಲಿ ಹಲವಾರು ಪಾದಯಾತ್ರೆಗಳಾಗ್ತವೆ ಈ ಕಾಂಗ್ರೆಸ್ಸಿಗರು. ಅದರಿಂದ ಪಾದಯಾತ್ರೆ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ನಮ್ಮ ಪಕ್ಷದ ವಹಿಸಿ ತೀರ್ಮಾನ ಮಾಡ್ತೀವಿ. ಸರ್, ಈಗ ಮೆಟ್ರೋ ವಿಚಾರ ಮೆಟ್ರೋ ಈಗಾಗಲೇ ದರ ಏರಿಕೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇದರ ನಡುವೆ ಮೆಟ್ರೋ ಅಧಿನಿಯಮದ ಪ್ರಕಾರ ಪ್ರತಿ ವರ್ಷ 5% ಏರಿಸಬೇಕು ಅಂತ, ಈಗ ಮತ್ತೆ ಏರಿಸುವಂತ ನೋಡಿ,